ವೀಕ್ಷಕರೇ, ಸಾಮಾನ್ಯವಾಗಿ ನೀವು ತುಂಬ ರೀತಿಯ ಪಕ್ಷಿಗಳನ್ನು ನೋಡೇ ಇರ್ತೀರ. ಆದರೆ ಎಂದಾದರೂ ಈ ರೀತಿಯ ವಿಚಿತ್ರ ಪಕ್ಷಿಗಳನ್ನು ನೋಡಿದ್ದೀರಾ? ಎಲ್ಲವನ್ನ ಈ ವಿಡಿಯೋದಲ್ಲಿ ಹೇಳ್ತೀನಿ. ಅದಕ್ಕೂ ಮುನ್ನ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನಂಬರ್ 1, ಮಿಮಿಕ್ರಿ ಲೈರ್ ಬರ್ಡ್. ಇದು ಆಸ್ಟ್ರೇಲಿಯಾಗೆ ಸೇರಿದ ಪಕ್ಷಿ. ಈ ಲೈರ್ ಬರ್ಡ್ಗಳಲ್ಲಿ ತುಂಬ ಜಾತಿಗಳಿವೆ. ಆದರೆ ಇವುಗಳಲ್ಲಿ ಇರುವ ಒಂದೇ ಒಂದು ವಿಶೇಷ ಅಂದರೆ ಇವು ಮಿಮಿಕ್ರಿ ಮಾಡುತ್ತೆ. ಹೌದು, ಇವು ಎಷ್ಟು ಅದ್ಭುತವಾಗಿ ಮಿಮಿಕ್ರಿ ಮಾಡುತ್ತೆ ಅಂದರೆ ಅದನ್ನು ನಾವು ಕೂಡ ಮಾಡಲು ಸಾಧ್ಯವಿಲ್ಲ. ಅಷ್ಟು ಸ್ಪಷ್ಟವಾಗಿ ಮಿಮಿಕ್ರಿ ಮಾಡುತ್ತೆ. ಮಗು ಅಳೋ ಶಬ್ದವನ್ನು ಕೂಡ ಮಿಮಿಕ್ರಿ ಮಾಡುತ್ತೆ. ಗನ್ನಿಂದ ಬರೋ ಬುಲೆಟ್ ಶಬ್ದವನ್ನು ಕೂಡ ಮಿಮಿಕ್ರಿ ಮಾಡುತ್ತೆ. ಇದಕ್ಕೆ ಮನುಷ್ಯರು ಅಂದರೆ ಭಯನೇ ಇಲ್ಲ. ನಂಬರ್ 2, ವೈಟ್ ಬೆಲ್ ಬರ್ಡ್. ಇದು ಅಮೆಜಾನ್ ಅರಣ್ಯದಲ್ಲಿ ವಾಸಿಸುವ ಪಕ್ಷಿ. ಇದು ನೋಡುವುದಕ್ಕೆ ಎಷ್ಟು ಸುಂದರವಾಗಿ ಇದೆಯೋ ಅಷ್ಟೇ ಅಪಾಯಕಾರಿ. ಇದು ಅಪಾಯಕಾರಿಯಾಗಿರುವುದು ಇದರ ವರ್ತನೆಯಿಂದಲ್ಲ, ಇದರ ಶಬ್ದದಿಂದ. ಒಂದು ಬಾರಿ ಇದರ ಶಬ್ದವನ್ನು ವಿಜ್ಞಾನಿಗಳ ರಿಸರ್ಚ್ ಪ್ರಕಾರ ಅತಿ ಹೆಚ್ಚು ಶಬ್ದ ಮಾಡುವ ಪಕ್ಷಿ ಇದೆ. ಇದು 125 ಡಿಸೆಬಲ್ನಲ್ಲಿ ಸೌಂಡನ್ನು ಮಾಡುತ್ತೆ. ಇದು ಟ್ರೈನ್ ಮಾಡೋ ಸೈರನ್ಗಿಂತ ಹೆಚ್ಚು. ಸಾಮಾನ್ಯವಾಗಿ ಟ್ರೈನ್ ಸೈರನ್ 96ರಿಂದ 110 ಡಿಸೆಬಲ್ವರೆಗೆ ಇರುತ್ತೆ. ಆದರೆ ಈ ಪಕ್ಷಿ 125 ಡಿಸೆಬಲ್ನಲ್ಲಿ ಕೂಗುತ್ತೆ. ಒಂದು ವೇಳೆ ಈ ಪಕ್ಷಿ ನಮ್ಮ ಹತ್ತಿರ ಕೂಗಿದರೆ ನಮ್ಮ ಕಿವಿಯಲ್ಲಿ ರಕ್ತ ಕೂಡ ಬರುತ್ತೆ. ನಂಬರ್ 3, ಹುಡೆಡ್ ಗ್ರೀಬ್. ಇದು ಬಾತುಕೋಳಿ ಜಾತಿಗೆ ಸೇರಿದ ಪಕ್ಷಿ. ಇವು ಹೆಚ್ಚಾಗಿ ಸೌತ್ ಅರ್ಜೆಂಟೈನಾದಲ್ಲಿ ಕಾಣಿಸುತ್ತೆ. ಕಪ್ಪು ಮತ್ತು ಬಿಳಿ ಬಣ್ಣಗಳಲ್ಲಿ ಇರುತ್ತೆ. ಇದರ ಕಣ್ಣು ಕೆಂಪು ಬಣ್ಣದಲ್ಲಿ ಇರುತ್ತೆ. ಇವುಗಳ ವಿಶೇಷ ಏನು ಅಂದರೆ ಒಂದನ್ನು ಒಂದು ಆಕರ್ಷಿಸಲು ಇವು ನೀರಿನಲ್ಲಿ ಅದ್ಭುತವಾಗಿ ಡ್ಯಾನ್ಸ್ ಮಾಡುತ್ತೆ. ನಂಬರ್ 4, ಸೂಪರ್ ಬರ್ಡ್ ಆಫ್ ಪ್ಯಾರಡೈಸ್. ಈ ಬರ್ಡ್ಗೆ ಈ ಹೆಸರು ಯಾಕೆ ಅಂದರೆ ಇದು ತನ್ನ ಗೆಳತಿಯನ್ನು ಆಕರ್ಷಿಸಲು ತುಂಬ ಅದ್ಭುತವಾಗಿ ಕಾಣಿಸುತ್ತೆ, ತುಂಬ ಅದ್ಭುತವಾಗಿ ಡ್ಯಾನ್ಸ್ ಮಾಡುತ್ತೆ. ಇದರ ದೇಹ ಕಪ್ಪು ಬಣ್ಣದಲ್ಲಿ ಇದ್ದರೂ ಇದರ ಮುಂದೆ ನೀಲಿ ಬಣ್ಣದ ಒಂದು ಭಾಗ ಇರುತ್ತೆ. ಗೆಳತಿಯನ್ನು ಆಕರ್ಷಿಸುವ ಸಮಯದಲ್ಲಿ ಅದನ್ನು ಓಪನ್ ಮಾಡಿ ಇದು ತುಂಬ ಅಮೇಜಿಂಗ್ ಆಗಿ ಡ್ಯಾನ್ಸ್ ಮಾಡುತ್ತೆ. ಆ ಡ್ಯಾನ್ಸ್ ಮಾಡುವ ಸಮಯದಲ್ಲಿ ಇದು ಪಕ್ಷಿ ಅಂತಾನೆ ಗೊತ್ತಾಗೋದಿಲ್ಲ, ಅಷ್ಟು ಸುಂದರವಾಗಿ ಕಾಣಿಸುತ್ತೆ. ನಂಬರ್ 5, ಸೆಕ್ರೆಟರಿ ಬರ್ಡ್. ಇದು ತುಂಬ ಅಪರೂಪವಾದ ಪಕ್ಷಿ, ಅದೇ ರೀತಿ ಡೇಂಜರಸ್ ಪಕ್ಷಿ. ಇದನ್ನು ಕಿಲ್ಲರ್ ಕ್ವೀನ್ ಎಂದು ಕೂಡ ಕರೆಯುತ್ತಾರೆ. ಏಕೆ ಅಂದರೆ ಇದು ಎಲ್ಲ ರೀತಿಯ ಹಾವುಗಳನ್ನು ಬೇಟೆಯಾಡಿ ತಿನ್ನುತ್ತೆ. ಕಿಂಗ್ ಕೋಬ್ರಾವನ್ನು ಕೂಡ ಬೇಟೆಯಾಡಿ ತಿನ್ನುತ್ತೆ. ಅಷ್ಟೇ ಅಲ್ಲ, ಪ್ರಾಣಿಗಳನ್ನು ಕೂಡ ಹೆದರಿಸುತ್ತೆ. ಇದರ ಕಾಲುಗಳು ತುಂಬ ಉದ್ದವಾಗಿ ಇರೋದ್ರಿಂದ ಇದು ಹೆಚ್ಚಾಗಿ ಮೊಲವನ್ನು ಬೇಟೆಯಾಡಿ ತಿನ್ನುತ್ತೆ. ಈ ಪಕ್ಷಿ 4.3 ಅಡಿ ಎತ್ತರ ಇರೋದ್ರಿಂದ ಇದು ಪ್ರಾಣಿಗಳನ್ನು ಕೂಡ ಎದುರಿಸಬಲ್ಲದು.